ಬಿಸಿಲನಾಡಾಯ್ತು ಬಳಿಕ ಮಲೆನಾಡಲ್ಲಿ ನಮೋ ಮತಬೇಟೆಗೆ ಮುಂದಾಗ್ತಾ ಇದ್ದಾರೆ. ಇವತ್ತು ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ ನಮೋ. ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಪರ ಪ್ರಚಾರಕ್ಕೆ ಅಂತ ಹೇಳಿ ಮಲೆನಾಡಿಗೆ ಆಗಮಿಸ್ತಾ ಇದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಭಾಗಿಯಾಗುವಂತ ನಿರೀಕ್ಷೆ ಇದೆ. ಓಪನ್ ಜೀಪ್ ಮೂಲಕ ವೇದಿಕೆಗೆ ಪ್ರಧಾನಿ ಬರಲಿದ್ದಾರೆ. ಕಲಬುರಗಿಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮಲೆನಾಡಿಗೆ ಆಗಮಿಸ್ತಾ ಇದ್ದಾರೆ. ದೊಡ್ಡದೊಂದು ರೋಡ್ ಶೋ ಮೂಲಕ ಅವರ ಮತಬೇಟೆ ಅಲ್ಲಿ ಆರಂಭ ಆಗುತ್ತೆ. ಅದಾದ ನಂತರ ಸುಮಾರು ಒಂದು ಸಮಾವೇಶ, 2 ಲಕ್ಷಕ್ಕೂ ಹೆಚ್ಚು ಜನ ಸೇರೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮೊದಲಿಗೆ ಕಲಬುರಗಿಯಿಂದ ಮತಬೇಟೆ ಆರಂಭಿಸಿದ್ರು. ಇವತ್ತು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ನಿಟ್ಟಿನಲ್ಲಿ ಭರದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇರಬಹುದು ವೇದಿಕೆ ಸಮೀಪ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಅಂತ. ರಾಜ್ಯದಲ್ಲಿ ಭರ್ಜರಿ ಮತಬೇಟೆಗೆ ಈಗಾಗಲೇ ಬಿಜೆಪಿ ಚಾಲನೆ ಕೊಟ್ಟಿರೋದೇ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳ ಮೂಲಕ. ನಿನ್ನೆ ಕಲಬುರಗಿಯಲ್ಲಿ ಕಾರ್ಯಕ್ರಮ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷದ ನಾಯಕ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರದಿಂದನೇ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ರು. ಇವತ್ತು ಮಲೆನಾಡಿಗೆ ನಮೋ ಬರ್ತಾ ಇದ್ದಾರೆ. ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಬಹಳ ದೊಡ್ಡ ಕಾರ್ಯಕ್ರಮ ಆಗುತ್ತೆ ಇದು. ಜನರ ಮಧ್ಯೆ ಓಪನ್ ಜೀಪ್ನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ವೇದಿಕೆಗೆ ಆಗಮಿಸ್ತಾರೆ. ಮಧ್ಯಾಹ್ನ 2:45ಗೆ ಶಿವಮೊಗ್ಗಕ್ಕೆ ವಿಶೇಷ ವಿಮಾನದ ಮೂಲಕ ನಮೋ ಆಗಮಿಸ್ತಾರೆ. ತೆಲಂಗಾಣದ ಬೇಗಂಪೇಟೆಯಿಂದ ಮೋದಿ ಶಿವಮೊಗ್ಗಕ್ಕೆ ಬರಲಿದ್ದಾರೆ. ತೆರೆದ ಜೀಪ್ನಲ್ಲಿ ಒಂದು ರೋಡ್ ಶೋ ರೀತಿ ಆ ಮಾದರಿಯಲ್ಲಿ ವೇದಿಕೆಗೆ ಬರ್ತಾರೆ. ಮಧ್ಯಾಹ್ನ 3:10ಕ್ಕೆ ಸಾರ್ವಜನಿಕ ವೇದಿಕೆಗೆ ಪ್ರಧಾನಿ ಆಗಮಿಸಲಿದ್ದಾರೆ. ಈ ಸಂದರ್ಭ ಕಾರ್ಯಕರ್ತರು ಮತ್ತೆ ಬೆಂಬಲಿಗರನ್ನ ಉದ್ದೇಶಿಸಿ ಮೋದಿ ಪ್ರಚಾರದ ಭಾಷಣ ಮಾಡ್ತಾರೆ. ನಂತರ ಸಂಜೆ 4:35ಕ್ಕೆ ಶಿವಮೊಗ್ಗದಿಂದ ಕೊಯಮತ್ತೂರಿಗೆ ನಮೋ ಪ್ರಯಾಣ ಬೆಳೆಸ್ತಾರೆ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆ ನಗರದಲ್ಲಿ ಸಂಪೂರ್ಣ ಬಿಗಿ ಬಂದೋಬಸ್ತ್ ಇದೆ. ಏರ್ಪೋರ್ಟ್ಗಳು ಸೇರಿದ ಹಾಗೆ ಸಂಚರಿಸುವ ರಸ್ತೆಯಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಪ್ರಸನ್ನ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ನಮೋ ಆಗಮನದ ಹಿನ್ನೆಲೆ ಇವತ್ತು ಶಿವಮೊಗ್ಗ ಹೇಗೆ ಸಜ್ಜಾಗಿದೆ? ಯಾವ ರೀತಿ ಮತಬೇಟೆಗೆ ನಮೋ ಮುಂದಾಗ್ತಾ ಇದ್ದಾರೆ? ವಿಜಯ್, ಏನು ಈ 2018 ನಂತರ ಏನು ನಡೀತಾ ಇದೆ, 2024 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ನೋಟಿಫಿಕೇಶನ್ ಆಯಿತು ಅಂದರೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಯಿತು. ಇದರ ನಂತರ ಇದೇ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಿವಮೊಗ್ಗದ ಮೂಲಕ ತಮ್ಮ ಮತಬೇಟೆಯನ್ನು ಆರಂಭಿಸಿದ್ದಾರೆ. ಆ ನಂತರದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಪ್ರಚಾರಕ್ಕೆ ಸಾಕಷ್ಟು ಕುತೂಹಲ ಮಾಡಿರುವಂಥದ್ದು ಮತ್ತು ಪಕ್ಷದ ವತಿಯಿಂದ ಏರ್ಪಡಿಸುವಂಥ ಇದು ಕಾರ್ಯಕ್ರಮಕ್ಕೆ ಈಗ ಸಕಲ ವೇದಿಕೆ ಸಜ್ಜಾಗಿರುವಂಥದ್ದು ನಾವಿಲ್ಲಿ ಕಾಣ್ಬೋದಾಗಿದೆ. ಈ ಒಂದು ಶಿವಮೊಗ್ಗದ ಅಲ್ಲಮಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ರಾಜ್ಯದ ಜೊತೆ ಅಕ್ಕಪಕ್ಕದ ನೆರೆಯ ಜಿಲ್ಲೆಗಳಿಂದ ಮತ್ತು ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಜನರು ಆಗಮಿಸಿಬಿಟ್ಟು ಪಾಲ್ಗೊಳ್ತಾರೆ ಅಂತ ಬಿಟ್ಟು ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳು ಮಾಡಿಕೊಂಡಿರುವಂಥದ್ದು. ಹಾಗೆ ಪ್ರಧಾನಮಂತ್ರಿ ಅವರು ಏರ್ಪೋರ್ಟ್ಗೆ ಆಗಮಿಸಿಬಿಟ್ಟು ಏರ್ಪೋರ್ಟ್ನಿಂದ ನೇರವಾಗಿ ಈ ಸ್ಟೇಜ್ಗೆ ಬಂದುಬಿಟ್ಟು ಈ ಸ್ಟೇಜನ್ನು ಉದ್ದೇಶಿಸಿ ಭಾಷಣ ಮಾಡಿ ಇಲ್ಲಿಂದ ತೆರಳುವಂಥದ್ದು. ಹಾಗಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಏರ್ಪಡಿಸುವ ಜೊತೆಗೆ ಈ ಮುಂಜಾಗ್ರತಾ ಕ್ರಮವಾಗಿ ಏನೇನು ಕೈಗೊಳ್ಳಬೇಕು ಅಂದರೆ ಪ್ರೇಕ್ಷಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಸನ ವ್ಯವಸ್ಥೆ ಆಗಿರ್ಬೋದು, LCD ಸ್ಕ್ರೀನ್ ಆಗಿರ್ಬೋದು, ಈ ಎಲ್ಲ ವ್ಯವಸ್ಥೆನ ಮಾಡಿರುವಂಥದ್ದು ನಾವು ಕಾಣಬಹುದು. ಅದಕ್ಕಿಂತ ಮುಖ್ಯವಾಗಿ ಏನು ರಾಜ್ಯದ ವಿವಿಧೆಡೆಯಿಂದ ಬಿಜೆಪಿಯ ಪ್ರಮುಖರಿಗೂ ಇಲ್ಲಿ ಪಾಲ್ಗೊಂಡು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಪಕ್ಷದಕ್ಕೆ ಮುಂದಿನ ದಿನಗಳಲ್ಲಿ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಶಕ್ತಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಅಂದಾಜನ ಮಾಡಲಾಗ್ತದೆ. ವಿಜಯ್, ಥ್ಯಾಂಕ್ ಯು ಪ್ರಸನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.